ವೆಲ್ಕಮ್ ಟು ಸಂಗೀತಾ ಕುಕಿಂಗ್. ಇವತ್ತಿನ ರೆಸಿಪಿ ಹಳ್ಳಿಗಳಲ್ಲಿ ಕಾಮನ್ ಆಗಿ ಮಾಡುವಂತಹ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಜೊತೆಗಾಗಿರ್ಬೋದು, ಮುದ್ದೆ, ಗೀ ರೈಸ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 kg ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ. ನೋಡಿ, ಅದರಲ್ಲಿ ಈ ರೀತಿ ಮೊಟ್ಟೆ ಸಾರ ಅಂತ ಇರುತ್ತೆ. ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೊಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 2 ಪೀಸಷ್ಟು ಚಕ್ಕೆ, ಒಂದು 5-6ರಿಂದ ಲವಂಗ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜ್ 3 ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚುಟಿಗೆಯಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಬರಬೇಕು. ನೋಡಿ, ಇಲ್ಲಿ ಬಂದಿದ್ದೀನಿ, ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ನಾನು 2ರಿಂದ 3 ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮೊಟ್ಟೆನ ಸೇರಿಸ್ಕೊಳ್ಳೋಂಗಿಲ್ಲ. ಚಿಕನ್ ಎಲ್ಲ ಬೆಂದಾದಮೇಲೆ ಮೊಟ್ಟೆನ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು 3ರಿಂದ 4 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಚಿಕನ್ನಲ್ಲಿರುವ ನೀರಂಶ ಎಲ್ಲ ಬಿಡಬೇಕು. ನೀರಂಶ ಎಲ್ಲ ಬಿಟ್ಟಾದಮೇಲೆ ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಕೈ ಬಿಡ್ದ ಹಾಗೆ ಇದನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ತಳ ಹತ್ಬಿಡುತ್ತೆ, ಅದರಿಂದ ನಾನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ನೀರೆಲ್ಲ ಬಿಟ್ಟು ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ, ಪೀಸ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಚಿಕನ್ ಬಣ್ಣ ಕೂಡ ಬದಲಾಗಿದೆ, ನೀರು ಕೂಡ ಬಿಟ್ಟಿದೆ. ಇವಾಗ ಇದಕ್ಕೆ ನಾನು ರುಬ್ಬಿದಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಮಸಾಲಾನ ಸೇರಿಸ್ಕೊಂಡು ಇದನ್ನು ಕೂಡ ಒಂದು 2ರಿಂದ 3 ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಜೊತೆಗೆ ಇದು ಫ್ರೈ ಆಗಲಿ, ಆವಾಗ ಚಿಕನ್ಗೂ ಕೂಡ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮಸಾಲ ಕೂಡ ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ. ನೋಡಿ, ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದೊಂದು ಕುದಿ ಬರಲಿ. ಈಗ ನೋಡಿ, ನೀಟಾಗಿ ಸ್ವಲ್ಪ ಕುದೀತಾ ಇದೆ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹತ್ಬಿಡುತ್ತೆ, ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇದಕ್ಕೆ ನಾನು 1.5 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ತುಂಬ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನೀರನ್ನ ಜಾಸ್ತಿ ಸೇರಿಸೋದ್ರಿಂದ ವಿಷಲ್ ಬಂದಾಗ ಮೇಲೆಲ್ಲ ಉಕ್ಕುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು 4ರಿಂದ 5 ವಿಷಲ್ನ ಕೂಗಿಸ್ಕೋಬೇಕು. ಮೊಟ್ಟೆ ಕೋಳಿ ಮಾಂಸ ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕುಕ್ ಆಗೋಕ್ಕೆ ಟೈಮ್ ಇಟ್ಕೊಳ್ಳುತ್ತೆ. ಸುಮಾರು ನಮಗೆ 80% ಅಷ್ಟು ಕುಕ್ ಆಗೋವರೆಗೂ ವಿಷಲ್ನ ಕೂಗಿಸ್ಕೋಬೇಕು. ಮತ್ತು ಸಾಂಬಾರ್ಗೆ ನಾನು ಇನ್ನೊಂದು ಮಸಾಲಾನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಹೋಳನಷ್ಟು ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಕಡಲೆ, ಹಾಗೆ ಮಟನ್ ಸಾಂಬಾರು ಪುಡಿ 2 ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ. ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ನೀವು 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೋಬೋದು. ಹಾಗೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನೀವು ಎಷ್ಟು ಸಣ್ಣದಾಗಿ ಮಸಾಲಾನ ರುಬ್ಕೋತಿರೋ ಸಾಂಬಾರು ಕೂಡ ಅಷ್ಟೇ ತೆಳ್ಳಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಸುಮಾರು 4ರಿಂದ 5 ವಿಷಲ್ ಆಗಿದೆ. 80% ಅಷ್ಟು ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ನಿಮಗೇನಾದರೂ ಚಿಕನ್ ಚೆನ್ನಾಗಿ ಇನ್ನೂ ಬೆಂದಿಲ್ಲ ಅಂದರೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 2 ವಿಷಲ್ ಕೂಗಿಸ್ಕೋಬೋದು. 80% ಅಷ್ಟು ಚಿಕನ್ನು ನಮಗೆ ಈ ರೀತಿ ಅರಿಶಿನ ಈರುಳ್ಳಿ ಮಸಾಲದಲ್ಲೇ ಕುಕ್ ಆಗಿರಬೇಕು. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಕಾಯಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಗಟ್ಟಿಯಾಗಿ ತುಂಬ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಗೆ ಇದಕ್ಕೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು. ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಕುಕ್ ಆಗ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನಾನು ಸುಮಾರು ಇಲ್ಲಿ 2ರಿಂದ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಈರುಳ್ಳಿನೇ ಕೂಗಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ, ನೋಡ್ಕೊಂಡು ಸೇರಿಸ್ಕೋಬೇಕು. ನೋಡಿ, ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೋಬೋದು. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೋಬೋದು. ನಾನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ತಟ್ಟೆನ ಮುಚ್ಚಿ ಅರ್ಧದಷ್ಟು ಓಪನ್ ಮಾಡಿಕೊಂಡು ಕುಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಉಕ್ಕಿ ಬಂದ್ಬಿಡುತ್ತೆ. ನೋಡಿ, ಸಾಂಬಾರೆಲ್ಲ ಉಕ್ಕಿ ಕುದೀತಾ ಇದೆ. ಮಧ್ಯದಲ್ಲಿ ಈ ರೀತಿ ನಾವು ಪದೇ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಉಕ್ಕಿ ಬಂದ್ಬಿಡುತ್ತೆ. ನೋಡಿ, ಸಾಂಬಾರೆಲ್ಲ ನೀಟಾಗಿ ಕುಕ್ ಆಗ್ತಾ ಇದೆ. ಸುಮಾರು ಒಂದು 10ರಿಂದ 15 ನಿಮಿಷದವರೆಗೂ ಸಾಂಬಾರನ್ನ ಮೀಡಿಯಮ್ ಉರಿಯಲ್ಲೇ ಕುಕ್ ಮಾಡ್ಕೋಬೇಕು. ಈ ರೀತಿ ಸಾಂಬಾರು ಕುದಿ ಬಂದಮೇಲೆ ಎತ್ತಿಟ್ಕೊಂಡಂತಹ ಮೊಟ್ಟೆನ ಇವಾಗ ಸೇರಿಸ್ಕೋಬೇಕು. ಮತ್ತು ತಟ್ಟೆನ ಅರ್ಧದಷ್ಟು ಮುಚ್ಚಿಟ್ಟು ಮತ್ತೆ ಕುದಿಸ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಈ ರೀತಿ ತಿರುವಾಕೋತಾ ಇದ್ದೀನಿ. ನೋಡಿ, ಸಾಂಬಾರೆಲ್ಲ ಚೆನ್ನಾಗಿ ಕುಕ್ ಆಗ್ತಾ ಕಡಿಮೆ ಆಗ್ತಾ ಇದೆ. ಸುಮಾರು ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ.
ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ಕಡಿಮೆ ಆಗ್ತಾ ಇದೆ. ಈಗ ಕಂಪ್ಲೀಟಾಗಿ ಸಾಂಬಾರೆಲ್ಲ ನೀಟಾಗಿ ಕುಕ್ ಆಗಿದೆ ನೋಡಿ. ಸುಮಾರು ಒಂದು 15 ನಿಮಿಷದವರೆಗೂ ಸಾಂಬಾರನ್ನ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಸಾಂಬಾರು ಇಷ್ಟು ತೆಳ್ಳಗಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ಸಾಂಬಾರು ರೆಡಿಯಾಗಿದೆ. ನಾನು ಇದನ್ನು ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಮೊಟ್ಟೆ ಕೋಳಿ ಸಾಂಬಾರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಚಿಕನು ಕೂಡ ಕಂಪ್ಲೀಟಾಗಿ ಕುಕ್ ಆಗಿದೆ ಸಾಫ್ಟಾಗಿ. ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀಟಾಗಿ ನಾವು ಮಾಂಸನ ಬೇಯಿಸ್ಕೋಬೇಕು. ನೋಡಿ ಮೊಟ್ಟೆನೂ ಕೂಡ ನೀಟಾಗಿ ಕುಕ್ ಆಗಿದೆ. ಈಗ ಬಿಸಿ ಬಿಸಿ ಆದಂತಹ ಸೂಪರ್ ಟೇಸ್ಟಿ ಆದಂತಹ ಹಳ್ಳಿಗಳಲ್ಲಿ ಮಾಡುವ ರೀತಿಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.